ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಸಾವಯವ ತಾಲೂಕನ್ನಾಗಿ ಪರಿವರ್ತಿಸುವ ಕಾರ್ಯಕ್ರಮ ನಿನ್ನೆ ಉತ್ತರ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯ ಸಹಯೋಗದಲ್ಲಿ ನಡೆಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆರ್.ವಿ. ದೇಶಪಾಂಡೆ, ಮುಖ್ಯ ಉದ್ಘಾಟನಾಕಾರರಾಗಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಹಾಗೂ ವಿವಿಧ ಇಲಾಖೆಯ ಆಫೀಸರ್ಸ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ವಿವಿಧ ಫಲಾನುಭವಿಗಳಿಗೆ ಕೃಷಿ ಯಂತ್ರಗಳು ಹಾಗೂ ಉಪಕರಣಗಳನ್ನು ಸಬ್ಸಿಡಿ ಆಧಾರದಲ್ಲಿ ಹಳಿಯಾಳ ಹಾಗೂ ಜೊಯ್ಡಾದಲ್ಲಿ ವಿತರಣೆಯನ್ನು ಮಾಡಲಾಯಿತು. ನಂತರ ಕೃಷಿ ಸಚಿವರು, ಶಾಸಕರು, ಜಿಲ್ಲಾಧಿಕಾರಿಗಳು ಜೊತೆಗೂಡಿ ಬಿತ್ತನೆ ಕಾರ್ಯಕ್ಕೆ ಚಾಲನೆಯನ್ನು ನೀಡಿದ್ದು, ನಂತರ ನಮ್ಮ ಪ್ರತಿನಿಧಿ ನಡೆಸಿದಂತಹ ಸಂದರ್ಶನದಲ್ಲಿ ಮಾತನಾಡಿದಂತಹ ಹಳಿಯಾಳ ದಾಂಡೇಲಿ ಕ್ಷೇತ್ರದ ಶಾಸಕರು, ಜೊಯ್ಡಾ ಕೃಷಿ ಅಧಿಕಾರಿಗಳಾದಂತಹ ವೀಣಾ ಬೀಡಿಕರ್ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀ ಆರ್.ವಿ. ದೇಶಪಾಂಡೆ ಅವರು ಸಿಕ್ಕಿದ್ದಾರೆ. ವಿಶೇಷವಾಗಿ ನಿನ್ನೆ ತಾನೇ ಒಂದು ರೀತಿ ಜೊಯ್ಡಾ ತಾಲೂಕು ರಾಷ್ಟ್ರದಲ್ಲೇ ಒಂದು ರೀತಿ ಪ್ರಥಮ ಸಾವಯವ ಒಂದು ರೀತಿ ತಾಲೂಕು ಆಗಿದ್ದಾಗಿದೆ. ನಿನ್ನೆ ತಾನೇ ಉದ್ಘಾಟನೆ ಆಗಿದೆ. ವಿಶೇಷವಾಗಿ ಇವರ ಪ್ರಯತ್ನದಿಂದ ಸರ್, ನಿಮ್ಮ ವಿಶೇಷ ಪ್ರಯತ್ನದಿಂದ ಒಂದು ರೀತಿ ಸಾವಯವ ತಾಲೂಕಾಗಿ ಘೋಷಣೆ ಆಗಿದೆ ದೇಶದಲ್ಲೇ. ನೋಡಿ, ನನ್ಗಿಂತ ಆ ಭಾಗದ ರೈತರಿಗೆ ಅದರ ಗೌರವ ಹೋಗ್ಬೇಕು, ಶ್ರೇಯ ಹೋಗ್ಬೇಕು. ಯಾಕಂದ್ರೆ ಅವರು ಸಾವಯವ ಕೃಷಿಗಳು ಎಷ್ಟೋ ವರ್ಷ ಬಂದು ಮಾಡ್ತಾ ಬಂದಿದ್ದಾರೆ. ಆ ಸಾವಯವ ಕೃಷಿಯಲ್ಲಿ ಲಾಭ ಹೆಚ್ಚಾಗುವುದಿಲ್ಲ. ಅದು ಒಳ್ಳೆ ಆಹಾರಕ್ಕೆ ಒಳ್ಳೆಯದು. ಅಲ್ಲಿ ಅವರು ಭತ್ತ ಬೆಳೆಸ್ತಾರೆ. ಆದರೆ ಅವರು ಮುಂದೆ ಬಂದು ಇದನ್ನು ಮಾಡಿದ ಘೋಷಣೆ ಒಳ್ಳೆದಾಗ್ತದೆ ಅಂತ ಕಡಬಹುದು. ಹಾಗೆ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ, ಗೌರವಾನ್ವಿತ ಕೃಷಿ ಸಚಿವರಾದಂತಹ ನಿನ್ನೆ ಬಂದಿರಲ್ಲ ಚಲುವರಾಯಸ್ವಾಮಿ ಅವರಿಗೆ ಹೇಳಿ ಒಂದು ಪ್ರಸ್ತಾವನೆ ಕೃಷಿ ಇಲಾಖೆಯಿಂದ ಹೋಗಿದ್ದ ಮುಂಚೆ ಮಂಗಳಪದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಹ ಘೋಷಣೆ ಮಾಡಿದ್ರು ಈ ವರ್ಷದ ಬಜೆಟ್ದಲ್ಲಿ. ಹಾಗಾಗಿ ಆ ಪ್ರಕಾರ ನಿನ್ನೆ ಕೃಷಿ ಸಚಿವರು ಬಂದಿದ್ರು, ನಾವೆಲ್ಲರೂ ಇದ್ವಿ, ಅದು ಚಾಲನೆ ಕೊಟ್ಟಿದ್ದೇವೆ. ಅದಕ್ಕೆ ಕೆಲವು ಸಮಸ್ಯೆ ಇವೆ. ಅವ್ರಿಗೆ ಏನು ಬೆಳೆಸ್ತಾರೆ ದರ ಸಿಗ್ತಾ ಇಲ್ಲ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಭತ್ತಕ್ಕಿಂತ ಅದು ಕೊಡ್ಲಾಕ್ ಬರುವುದಿಲ್ಲ. ಅಲ್ಲಿ ವೆಚ್ಚ ಹೆಚ್ಚದೆ. ಸೊ ಬೇರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸ್ಪೆಷಲಿ ಈ ನಮ್ಮ ಸಾವಯವ ಕೃಷಿ ಉತ್ಪಾದನೆಗೆ ವಿಶೇಷವಾದ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಆ ಮಾಡಲಿಕ್ಕೆ ಮಂತ್ರಿಗಳಿಗೆ ಹೇಳಿದ್ದೇನೆ. ಮತ್ತು ಅವರು ಉತ್ತೇಜನ ಕೊಡ್ಲಿಕ್ಕೂ ಸಹ ಕೆಲವು ಕಾರ್ಯಕ್ರಮ ಸರ್ಕಾರ ಹಾಕೊಳ್ಬೇಕಾಗ್ತದೆ. ಅದು ಅವ್ರು ಪರಿಶೀಲಿಸ್ತೆ ಅಂತ ಹೇಳಿದ್ದಾರೆ. ಸೊ ನೀವು ಹೇಳಿದಂಗೆ ದೇಶದಲ್ಲಿ ನನಗೆ ಗೊತ್ತಿಲ್ಲ, ದೇಶದಲ್ಲಿ ನೀವು ಹೇಳ್ತೀನಿ, ನಾನು ಹೇಳ್ತೇನೆ ದೇಶ ಅಂತ. ಇದು ಮೊದಲ ತಾಲೂಕ ಸಾವಯವ ಕೃಷಿ ತಾಲೂಕಾದ ಘೋಷಣೆ ಆಗಿದೆ. ಅದರಿಂದ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ಕರ್ನಾಟಕ ಸರ್ಕಾರ ಜವಾಬ್ದಾರಿ ಹೆಚ್ಚಾಗಿದೆ. ಯಾಕಂದ್ರೆ ರೈತರಿಗೆ ಇನ್ನೂ ಅನಾನುಕೂಲತೆ ಆಗಬಾರ್ದು. ಅವರ ಸಾವಯವ ಕೃಷಿ ಮಾಡ್ತಾರೆ ಅಂದ್ರೆ ಅವ್ರು ಉತ್ತೇಜನ ಸಿಗ್ಬೇಕು, ಬೆಳೆಸ್ತಾರೆ ಅದಕ್ಕೆ ಅವ್ರಿಗೆ ಯೋಗ್ಯ ದರನೂ ಸಿಗ್ಬೇಕು. ಆ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ಇದ್ರ ಮುಂದೆ ಸಹ ನಡೀತಾ ಇರ್ತವೆ. ಈಗ ಇನ್ನೊಂದು ಇತ್ತೀಚೆಗೆ ಒಂದು ಚರ್ಚೆ ಆಗಿದೆ ಸರ್, ಸರ್ಕಾರದ ಒಂದು ರೀತಿ ಗುಣಮಟ್ಟದ ಪಾರದರ್ಶಕ ಆಡಳಿತಕ್ಕಾಗಿ ವಿಶೇಷವಾಗಿ ಬಿ.ಕೆ. ಹರಿಪ್ರಸಾದ್ ಮತ್ತೆ ನಿಮ್ಮನ್ನ ಮತ್ತೆ ಸಚಿವರಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ನಡೆದಿದೆ. ಈಗ ನೋಡಿ, ಮಂತ್ರಿ ಆಗುವುದು, ಮಾಜಿ ಮಂತ್ರಿ ಆಗುವುದು, ಇದು ರಾಜಕಾರಣಿ ಜೀವನದಲ್ಲಿ ನಡೀತಾ ಇರ್ತದೆ. ಅದಕ್ಕೆ ಹೆಚ್ಚಿನ ತಲೆಯನ್ನು ಕೆಡಿಸ್ಕೊಳ್ಳೋದಿಲ್ಲ, ಅದು ಹೆಚ್ಚು ಚಿಂತನೆ ಮಾಡುವುದಿಲ್ಲ. ಆ ಸುದ್ದಿ ಪೇಪರ್ದಲ್ಲಿ ಬಂದು ನಾವು ಓದುವುದಿಲ್ಲ, ಗೊತ್ತಲ್ಲ. ಯಾಕಂದ್ರೆ ಅದು ಯಾವಾಗ 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 ಆಗ್ತದೆ ಅವಾಗೆಲ್ಲ ನಿಮ್ಗೆ ಗೊತ್ತಾಗ್ತದಲ್ಲ. ಅದು ಊಹಾಪೋಹ ಮಾಡೋದಕ್ಕೆ ಏನು ಅವಶ್ಯಕತೆ ಇದೆ? ಅಲ್ಟಿಮೇಟ್ಲಿ ಮುಖ್ಯಮಂತ್ರಿಗಳು ಮತ್ತು ತನ್ನ ಮಂತ್ರಿಮಂಡಲ ವಿಮರ್ಶನೆ ಮಾಡ್ಬೇಕಂತ ನಿರ್ಣಯ ಮಾಡ್ಬೇಕಲ್ಲ. ವಿಮರ್ಶನೆ ಮಾಡಿದಾಗ ನಿರ್ಣಯ ಮಾಡಿದಾಗ ಆ ಪ್ರಶ್ನೆ ಬರ್ಬೋದು. ಈ ಮುಖ್ಯಮಂತ್ರಿ ವಿಮರ್ಶನೆ ಮಾಡುವ ಮೂಡದಲ್ಲಿ ಕಾಣಿಸುವುದಿಲ್ಲ. ಹಾಗೆ ಮಂತ್ರಿ ಆಗೋ ಪ್ರಶ್ನೆ ಬಂತು. ನಾವು ಒಂದ್ ರೀತಿ ತಮ್ಮ ಅಭಿಮಾನಿಗಳು ಸಿಎಂ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಸರ್, ಅಪೇಕ್ಷೆ ಇದೆ. ನೀವು ಅಪೇಕ್ಷೆ ಮಾಡ್ತಾ ಇದ್ದೀರಿ, ನಮ್ಮ ಅಭಿಮಾನ ಮಾಡ್ತಾ ಇದ್ರಿ, ತಪ್ಪಿಲ್ಲ. ಅವ್ರಿಗೆ ಅಭಿನಂದನೆಗಳು, ಧನ್ಯವಾದಗಳು. ಆಗ್ಬೇಕಲ್ಲ, ಆದ್ಮೇಲೆ ನಾಯಕ್ ಮಾತಾಡಿ ನನಗೆ ಆಗ್ಬೇಕು. ನಾನು 8 ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ವಿ.
ಮಂತ್ರಿ ಅಂತ 8 ಮುಖ್ಯಮಂತ್ರಿ ಕೆಲಸ ಮಾಡಿದ್ದಾರೆ. ಬಂಗಾರಪುರ ವಿರೋಧದಲ್ಲಿ ವಿರೋಧ ಪಕ್ಷ ನಾಯಕರಾಗಿ ಕೆಲಸ ಮಾಡಿದೆ ಶಾಸನಸಭೆಯಲ್ಲಿ. ಇಲ್ಲ ಜೀವನ ಎಲ್ಲ ನೋಡಿದ್ದೀನಿ ನಾನೀಗ. ಇದು ರಾಜಕೀಯ ಎಷ್ಟು ವರ್ಷ ಆದ್ಮೇಲೆ ಈಗ 50 ವರ್ಷ 55 ವರ್ಷ ಮೇಲೆ ಆಯ್ತು ಸ್ವಾಮಿ. ಹಾಗಾಗಿ ಹಿರಿಯೇನು ಸಹ ನಾವು ದೊಡ್ಡ ಬಟ್ ರಾಜಕಾರಣಿ ಅದೇ. ಮಳೆಗಾಲ ಬೇರೆ ಬಂದಿದೆ, ಸಾಕಷ್ಟು ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮವಾಗಿ ಏನೇನು ಎಲ್ಲ ಹೇಳಿದ್ದಾರೆ ಮೀಟಿಂಗ್ ಅಲ್ಲ. ಇವತ್ತು ಇಲ್ಲಿಂದ ಎಲ್ಲ ಆಫೀಸರ್ಸ್ ಹೇಳಿದ್ದೇನೆ, ಮಳೆ ಹಾನಿ ಬೆಳೆಗೆ ಆಗಲಿ ರಸ್ತೆ ಕ್ಷೇತ್ರ ಏನಾದ್ರು ಇಮಿಡಿಯೇಟ್ಲಿ ಆಕ್ಷನ್ಸ್ ತಗೊಳ್ಬೇಕಂತ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೇವೆ. ಇನ್ಸ್ಟ್ರಕ್ಷನ್ಸ್ ಇದೆಲ್ಲ ಬಹಳ ಹಿಂದೆ ಕೊಟ್ಟಿದ್ದೆ ನಾನು. ಒಂದು ತಿಂಗಳಿಗೆ ಬಂದಾಗ ನಾನು ಕೊಟ್ಟಿದ್ದೆ, ಮೀಟಿಂಗ್ ಮಾಡಿದಾಗ ಮಾನ್ಸೂನ್ ಮೀಟಿಂಗ್ ಮಾಡಿದಾಗ ಹೇಳಿದ್ದೆ. ಸಾವಯವ ತಾಲೂಕಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಹೊರಟಿದ್ರ, ಏನಿಸ್ತದೆ? ಇಲ್ಲಿ ಜೊಯ್ಡಾ ತಾಲೂಕು ಇಲ್ಲಿ ಮೊದ್ಲಿಂದನೂ ಪಾರಂಪರಿಕವಾಗಿ ಜೀವನ ಶೈಲಿ ಆಗಲಿ ಅಥವಾ ಕೃಷಿ ಸಂಬಂಧಿತ ಪದ್ಧತಿಗಳಾಗಲಿ ಅಥವಾ ತೋಟಗಾರಿಕೆ ಪದ್ಧತಿಗಳಾಗಲಿ ಸಾವಯವದಿಂದ ಮಾಡ್ಕೊಂತ ಬಂದಿದ್ದೇನೆ ಇದೆ. ಎಲ್ಲಾ ರೈತರು 80% ಅಂತ ರೈತರು ಈಗಾಗ್ಲೂ ಸಾವಯವದಲ್ಲೇ ಇದ್ದಾರೆ. 20% ಅನ್ನ ಅದನ್ನ ನಾವು ರಾಸಾಯನಿಕ ರಸಗೊಬ್ಬರಗಳನ್ನು ಉಪಯೋಗ ಮಾಡುವಂತ ರೈತರನ್ನು ಸಂಪೂರ್ಣವಾಗಿ ಸಾವಯವಕ್ಕೆ ಪರಿವರ್ತನೆ ಮಾಡುವ ನಮ್ಮ ಒಂದು ಉದ್ದೇಶದಿಂದ ಇದನ್ನ ಪರಿವರ್ತನೆ ಮಾಡ್ಲಿಕ್ಕೆ ನಾವು ಇಲ್ಲಿ ಯೋಜನೆಗಳನ್ನ ರೂಪಿಸ್ತಾ ಇದ್ದೇವೆ. ನಮ್ಮ ಕೇಂದ್ರ ಕಚೇರಿಯಿಂದ ನಮಗೆ ಮಾರ್ಗಸೂಚಿ ಪ್ರಕಾರ ನಾವು ಇದನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡೋದು ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಇದರೊಂದಿಗೆ ಇಲ್ಲಿ ಹೇಳ್ಬೇಕಂದ್ರೆ ನಮ್ದು ಭತ್ತ 2700 ಹೆಕ್ಟೇರ್ ಅಷ್ಟಿದೆ. ಆಮೇಲೆ ತೋಟಗಾರಿಕೆ ಬೆಳೆ 1600 ಹೆಕ್ಟೇರ್ ಅಷ್ಟಿದೆ. ಇಲ್ಲಿ ರಾಸಾಯನಿಕ ಗೊಬ್ಬರ ಬಳಕೆ ಕೇವಲ ಶಿಫಾರಸಿಗಿಂತ 66% ಅಷ್ಟೇ ಇಲ್ಲಿ ಸಾವಯವ ಗೊಬ್ಬರವನ್ನು ರಾಸಾಯನಿಕ ಗೊಬ್ಬರವನ್ನು ಉಪಯೋಗ ಮಾಡ್ತಾರೆ. ಅದೇ ತರ ಕೀಟನಾಶಕಗಳ ಬಂದ್ರೆ ಕೇವಲ 1% ಅಷ್ಟೇ ಇಲ್ಲಿ ಕೀಟನಾಶಕಗಳನ್ನ ಉಪಯೋಗ ಮಾಡ್ತಾರೆ. ಇದನ್ನ ಸಂಪೂರ್ಣವಾಗಿ ನಾವು ಬದಲಾವಣೆ ಮಾಡಿ ಸಾವಯವ ಮಾಡುವ ಒಂದು ಉದ್ದೇಶ ಇಟ್ಕೊಂಡು. ಮೇಡಮ್, ಈಗ ಇನ್ನೊಂದೇನಪ್ಪಾ ಅಂತಂದ್ರೆ ಯಾವ ರೀತಿ ಮೇಡಮ್ ಎಷ್ಟು ಎಕರೆಸ್ ಇದಾವೆ ಇಲ್ಲಿ, ಮತ್ತೆ ಎಷ್ಟು ಜನ ಒಂದ್ ರೀತಿ ಎಷ್ಟು ಎಕರೆ ಕೃಷಿ ಮಾಡ್ತಾರೆ, ಎಷ್ಟು ಎಕರೆ ಪಾಳು ಬಿದ್ದಿದೆ, ಮತ್ತೆ ಎಷ್ಟು ರಾಸಾಯನಿಕ ಅಂಗಡಿಗಳು ಬರ್ತವೆ, ತಮ್ಗೇನಾದ್ರು ಇಲ್ಲಿ ಭತ್ತದಲ್ಲಿ 2700 ಹೆಕ್ಟೇರ್ ಅಷ್ಟು ಮೇನ್ ಆಗಿ ಇಲ್ಲಿ ಯಾರು ಅಧಿಕ ಇಳುವರಿ ಅಥವಾ ಹೈಬ್ರಿಡ್ ಬೆಳೆಯೋರು ಇಲ್ಲ. ಇಲ್ಲೆಲ್ಲ ಲೋಕಲ್ ತಲತರಾಂತರದಿಂದ ಬಂದಂತ ಲೋಕಲ್ ವೆರೈಟಿ ಸ್ಥಳೀಯ ಭತ್ತಗಳನ್ನೇ ಇಲ್ಲಿ ಬೆಳೀತಾರೆ. ಆಮೇಲೆ ತೋಟಗಾರಿಕೆಗೆ ಸಂಬಂಧಪಟ್ಟಂಗೆ 1600 ಹೆಕ್ಟೇರ್ ಏನಿದೆ ಅದು ಇಲ್ಲಿ ಮೇಜರ್ ಆಗಿ ಅಡಿಕೆ ಬೆಳೀತಾರೆ. ಅಡಿಕೆ ಮತ್ತು ಬಾಳೆ ಇರೋದ್ರಿಂದ ಇಲ್ಲಿ ಸಿಗುವಂತಹ ಕಾಡು ಪ್ರದೇಶ ಜಾಸ್ತಿ ಇರೋದ್ರಿಂದ 90% ಅಷ್ಟು ಇಲ್ಲಿ ಕಾಡು ಪ್ರದೇಶ ಇರೋದ್ರಿಂದ ಕಾಡು ಸಂಪತ್ತನ್ನು ಸದ್ಬಳಕೆ ಮಾಡಿಕೊಂಡು ಜೇನು ಸಾಕಾಣಿಕೆ ಇರ್ಬೋದು, ಅದರಲ್ಲೇ ಸಿಗುವಂತ ತಪ್ಪಲುಗಳಿಂದ ಇಲ್ಲಿ ಗೊಬ್ಬರವನ್ನು ತಯಾರು ಮಾಡಿ ಕೃಷಿ ಆಗ್ಲಿ ತೋಟಗಾರಿಕೆ ಬೆಳೆಗೆ ಹಾಕುವ ಒಂದು ತಲಾಂತರದಿಂದ ಇದು ಪದ್ಧತಿ ಇಲ್ಲಿ ನಡ್ಕೊಂತ ಬಂದಿದೆ. ಇಲ್ಲಿ ನಮ್ ಜೊಯ್ಡಾಕ್ ಸಂಬಂಧಪಟ್ಟಂಗೆ ಇಲ್ಲಿ 5 ರಸಗೊಬ್ಬರ ಮಾರಾಟ ಕೇಂದ್ರಗಳಿದಾವೆ. ಅದರಲ್ಲಿ 3 ಸೊಸೈಟಿಗಳಿದಾವೆ, 2 ಖಾಸಗಿ ಅಂಗಡಿಗಳಿದಾವೆ. ಇದರಲ್ಲಿ ಕೇವಲ ಬಳಕೆ ಆಗುವುದು ಈ ವರ್ಷದಲ್ಲಿ 24-25ನೇ ಸಾಲಿನಲ್ಲಿ ನಮ್ಗೆ ಬರೀ 125 ಮೆಟ್ರಿಕ್ ಟನ್ ಅಷ್ಟು ಬಳಕೆ ಆಗಿದೆ ರಾಸಾಯನಿಕ ಗೊಬ್ಬರ. ಒಟ್ಟಾರೆ ದೇಶದಲ್ಲಿಯೇ ಜೊಯ್ಡಾ ತಾಲೂಕು ಸಾವಯವ ಕ್ಷೇತ್ರದಲ್ಲಿ ನಂಬರ್ 1 ಸ್ಥಾನ ಗಳಿಸಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಬ್ಯೂರೋ ರಿಪೋರ್ಟ್, ಬಸವರಾಜು, BV5 ನ್ಯೂಸ್ ಕನ್ನಡ, ಹಳಿಯಾಳ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.